ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ KS ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ವಿಜ್ಞಾನ ವಿಷಯದ ಮೇಲೆ ಕೇಳಿರುವ ಪ್ರಶ್ನೆಗಳನ್ನು ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ ವಿಮಾನಗಳಲ್ಲಿ ಎತ್ತರವನ್ನು ಕಂಡುಹಿಡಿಯಲು ಬಳಸುವ ಸಾಧನ. ನೋಡ್ರಿ, ಇಲ್ಲಿ ಆಯ್ಕೆಗಳು. ಮೊದಲನೇ ಆಯ್ಕೆ ಯಾವುದಂತಂದ್ರೆ ಅಲ್ಟಿಮೀಟರ್. ಆಮೇಲೆ ಎರಡನೇ ಆಯ್ಕೆ ಬಾರೋಮೀಟರ್. ಮೂರನೇ ಆಯ್ಕೆ ಥರ್ಮೋಮೀಟರ್. ಕೊನೆಯದಾಗಿ ನಾಲ್ಕನೇ ಆಯ್ಕೆ ದೂರದರ್ಶಕ. ನೋಡ್ರಿ, ಪ್ರಶ್ನೆ KS 1999ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ವಿಮಾನಗಳಲ್ಲಿ ಎತ್ತರವನ್ನು ಕಂಡುಹಿಡಿಯಲು ಬಳಸುವ ಸಾಧನ ಯಾವುದು? ಅಲ್ಟಿಮೀಟರ್, ಬಾರೋಮೀಟರ್, ಥರ್ಮಾಮೀಟರ್, ದೂರದರ್ಶಕ. ಇಲ್ಲಿ ಸರಿ ಉತ್ತರ ಯಾವುದಂತಂದ್ರೆ ಅಲ್ಟಿಮೀಟರ್ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುತ್ತದೆ. ಇನ್ನು ಉಳಿದ ಆಪ್ಷನ್ಗಳ ಬಗ್ಗೆ ಒಂದು ಸ್ವಲ್ಪ ನಾವು ಸ್ಟಡಿ ಮಾಡೋಕ್ಕೆ ಹೋದಾಗ ನೋಡ್ರಿ, ಅಲ್ಟಿಮೀಟರ್ ಭೂಮಿಯಿಂದ ಮೇಲೆ ಇರುವ ದೂರದ ವಸ್ತುಗಳ ನಡುವಿನ ಅಂತರವನ್ನು ಅಳೆಯಲು ಬಳಸ್ತಕ್ಕಂಥ ಮಾನ. ಅದ್ರ ಜೊತೆಗೆ ಈ ಅಲ್ಟಿಮೀಟ್ರನ್ನು ಯಾರು ಕಂಡುಹಿಡಿದ್ರು ಅಂಥೇಳಿ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಬಹುದು. ಈ ಅಲ್ಟಿಮೀಟ್ರನ್ನು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಬ್ರಾಡ್ ಗೆಸ್ಟ್ನರ್. ನೋಡ್ರಿ, ಬ್ರಾಡ್ ಗೆಸ್ಟ್ನರ್ ಎಂಬ ವಿಜ್ಞಾನಿ ಅಲ್ಟಿಮೀಟರ್ ಮಾನವನ್ನು ಕಂಡುಹಿಡಿದಿರುತ್ತಾನೆ. ಅದೇ ರೀತಿ ಬಾರೋಮೀಟರ್ ಈ ಮಾನವನ್ನು ಎದಕ್ಕೆ ಬಳಕೆ ಮಾಡ್ತಾರು ಅಂತಂದಾಗ ನೋಡ್ರಿ, ಇದು ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸ್ತಕ್ಕಂಥ ಮಾನ. ಇದು ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸ್ತಕ್ಕಂಥ ಮಾನ ಯಾವುದಂತಂದ್ರೆ ಬಾರೋಮೀಟರ್. ಮುಂದುವರೆದು ಈ ಬಾರೋಮೀಟರ್ ಎಂಬ ಮಾನವನ್ನು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿಯ ಹೆಸರು ಟೋರಿಸೆಲ್ಲಿ. ನೋಡ್ರಿ, ನೆನಪಿಡಬೇಕು, ಮೋಸ್ಟ್ ಇಂಪಾರ್ಟೆಂಟ್, ಟೋರಿಸೆಲ್ಲಿ ಎಂಬ ವಿಜ್ಞಾನಿ ಈ ಬಾರೋಮೀಟರ್ ಎಂಬ ಮಾನವನ್ನು ಕಂಡುಹಿಡಿದಿರುತ್ತಾನೆ. ಮುಂದುವರೆದು ಥರ್ಮಾಮೀಟರ್. ಮೂರನೇದು ನೋಡ್ರಿ, ಥರ್ಮಾಮೀಟರ್ ನಮಗೆಲ್ಲ ಗೊತ್ತೈತಿ. ಥರ್ಮಾಮೀಟರ್ ಇದನ್ನು ಎದಕ್ಕೆ ಬಳಕೆ ಮಾಡ್ತಾರಂತಂದ್ರೆ ಥರ್ಮಾಮೀಟ್ರನ್ನು ಉಷ್ಣತೆಯನ್ನು ಅಳತೆಯಲು ಉಪಯೋಗಿಸ್ತಾರೆ. ಇದನ್ನು ವಾತಾವರಣದ ಉಷ್ಣತೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಐತಿ ಅಂಥೇಳಿ ಅದನ್ನು ತಿಳಿಯಲು ಈ ಥರ್ಮಾಮೀಟರ್ ಮಾನವನ್ನು ಉಪಯೋಗಿಸುತ್ತಾರೆ. ನೆಕ್ಸ್ಟ್, ಈ ಥರ್ಮಾಮೀಟರ್ ಮಾನವನ್ನು ಯಾರು ಕಂಡುಹಿಡಿದ್ರು ಅಂತಂದಾಗ ನೋಡ್ರಿ, ಗೆಲಿಲಿಯೋ ಗೆಲೀಲಿ ಎಂಬ ವಿಜ್ಞಾನಿ ಉಷ್ಣತೆಯನ್ನು ಅಳೆಯಲು ಬಳಸ್ತಕ್ಕಂಥ ಮಾನ ಥರ್ಮಾಮೀಟರನ್ನು ಕಂಡುಹಿಡಿದಿರುತ್ತಾನೆ. ಇನ್ನು ಮುಂದುವರೆದು ದೂರದರ್ಶಕ. ನಾವು ಅದನ್ನು ಇಂಗ್ಲೀಷ್ನಾಗ ಟೆಲಿಸ್ಕೋಪ್ ಅಂತ ಕರಿತೀವಿ. ಟೆಲಿಸ್ಕೋಪ್ ಈ ದೂರದರ್ಶಕ ಏನು ಮಾಡ್ತೈತಿ, ಇದರ ಎದಕ್ಕೆ ಉಪಯೋಗಿಸ್ತಾರೆ ಅಂದ್ರೆ ದೂರದ ವಸ್ತುಗಳನ್ನು ನೋಡಲು ಸಹಾಯಕ. ಇದು ದೂರದ ವಸ್ತುಗಳು, ಕಣ್ಣಿಗೆ ಕಾಣದೇ ಇರತಕ್ಕಂಥ ದೂರದ ವಸ್ತುಗಳು, ಅತ್ಯಂತ ದೂರದ ವಸ್ತುಗಳನ್ನು ನೋಡಲು ಇದು ಸಹಾಯಕ. ನೆಕ್ಸ್ಟ್, ಇದನ್ನು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಹೆಸರು ಹ್ಯಾನ್ಸ್ ಲಿಪರ್ಸೆ. ನೋಡಿ, ವಿಜ್ಞಾನಿಗಳ ಹೆಸರು ಕೂಡ ಇಂಪಾರ್ಟೆಂಟು. ಮಾನಗಳನ್ನು ಎದಕ್ಕೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದ ಪ್ರಶ್ನೆ ಹಿಂದಿಗೆ ಕೇಳಿರ್ಬೋದು. ನೆಕ್ಸ್ಟ್, ಮುಂದೆ ಈ ಮಾನವನ್ನು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರು ಅಂಥೇಳಿ ಪ್ರಶ್ನೆನೂ ಕೇಳಬಹುದು. ಇನ್ನು ನೆಕ್ಸ್ಟ್, KS 2007ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. KS 2007 ಗಾಳಿಯಲ್ಲಿ
ಗಾಳಿಯಲ್ಲಿ ತೇವವನ್ನು ಅಳೆಯಲು ಬಳಸುವ ಸಾಧನ. ಗಾಳಿಯ ತೇವನ್ನು ಅಳೆಯಲು ಉಪಯೋಗಿಸ್ತಕ್ಕಂಥ ಸಾಧನ ಯಾವುದು ಅಂಥೇಳಿ 2007 KS ಕೇಳಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಆಯ್ಕೆಗಳು ನೋಡ್ರಿ. ಆಪ್ಷನ್ ಎ ಅನ್ನೋದು ಅನಿಮೋಮೀಟರ್, ನೆಕ್ಸ್ಟ್ ಆಪ್ಷನ್ ಬಿ ಹೈಗ್ರೋಮೀಟರ್, ಅದೇ ರೀತಿ ಆಪ್ಷನ್ ಸಿ ಅಲ್ಟಿಮೀಟರ್, ಆಪ್ಷನ್ ಡಿ ಬ್ಯಾರೋಮೀಟರ್. ನೋಡಿರಿ 2007 KS ಕೇಳ್ತಕ್ಕಂಥ ಪ್ರಶ್ನೆ ಯಾವುದು ಅಂದರೆ ಗಾಳಿಯಲ್ಲಿ ತೇವವನ್ನು ಅಳೆಯಲು ಬಳಸುವ ಸಾಧನ ಯಾವುದಂತ ಪ್ರಶ್ನೆ ಕೇಳ. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಹೈಗ್ರೋಮೀಟರ್ ಅನ್ನೋದು ಸರಿಯಾಗಿರುತ್ತದೆ. ಹೈಗ್ರೋಮೀಟರ್, ಈ ಪ್ರಶ್ನೆಗೆ ಉತ್ತರ ಯಾವುದಂತಂದ್ರೆ ಇಲ್ಲಿ ಹೈಗ್ರೋಮೀಟರ್ ಆಗಿರ್ತೈತಿ. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥ ಮಾನಗಳನ್ನು ಎದಕ್ಕೆ ಬಳಕೆ ಮಾಡ್ತಾರೆ ನೋಡ್ರಿ. ಅನಿಮೋಮೀಟರ್ ಎದಕ್ಕೆ ಬಳಕೆ ಮಾಡ್ತಾರೆ ಅಂತಂದ್ರೆ ಗಾಳಿಯ ವೇಗವನ್ನು ಅಳೆಯಲು ಉಪಯೋಗಿಸ್ತಾರೆ. ಇದನ್ನು ಗಾಳಿಯ ವೇಗ, ಗಾಳಿ ಎಷ್ಟು ವೇಗವಾಗಿ ಬೀಸಾತತಿ, ಸ್ಪೀಡ್ ಆಫ್ ವೈಂಡ್ ಅಂತ ಕರಿತೀವಿ ನಾವು. ಗಾಳಿಯ ವೇಗವನ್ನು ಅಳೆಯಲು ಬಳಸ್ತಕ್ಕಂಥ ಮಾನ ಅನಿಮೋಮೀಟರ್. ಜೊತೆಗೆ ಇದನ್ನು ಯಾರು ಕಂಡುಹಿಡಿದ್ರು? ಅನಿಮೋಮೀಟರ್ ಕಂಡುಹಿಡಿತಕ್ಕಂಥ ವಿಜ್ಞಾನಿ ಹೆಸರು ಲಿಯನ್ ಬಟಿಸ್ಟಾ ಆಲ್ಬರ್ಟ್. ಎಂಬ ವಿಜ್ಞಾನಿ ಅನಿಮೋಮೀಟರ್ ಮಾನವನ್ನು ಕಂಡುಹಿಡಿದಿರುತ್ತಾನೆ. ಅದೇ ರೀತಿ ಹೈಗ್ರೋಮೀಟರ್ ನೋಡಿರಿ, ಗಾಳಿಯ ತೇವನ್ನು ಅಳೆಯಲು ಉಪಯೋಗಿಸ್ತಕ್ಕಂಥ ಮಾನ ಹೈಗ್ರೋಮೀಟರ್. ಇದನ್ನು ಮತ್ತೆ ಅದಕ್ಕೆ ಉಪಯೋಗಿಸ್ತಾರೆ ಅಂದ್ರೆ ಗಾಳಿಯ ತೇವಾಂಶ ಅಥವಾ ತೇವಾಯಿತು, ಅದ್ರ ಜೊತೆಗೆ ಮತ್ತು ಹ್ಯೂಮಿಡಿಟಿ ಅಂತ ಕರಿತೀವಿ ನಾವು. ಹ್ಯೂಮಿಡಿಟಿ ಅಂದ್ರೆ ಕನ್ನಡದಲ್ಲಿ ಆರ್ದ್ರತೆ, ಗಾಳಿಯ ಆರ್ದ್ರತೆಯನ್ನು ಕಂಡುಹಿಡಿಯಲು ಕೂಡ ಉಪಯೋಗಿಸ್ತಕ್ಕಂಥ ಮಾನ ಹೈಗ್ರೋಮೀಟರ್. ಆಮೇಲೆ ಇದನ್ನು ಯಾರು ಕಂಡುಹಿಡಿದ್ರು ಅಂತಂದಾಗ ನೋಡಿ, ಹೊರಾಸ್ ಬೆನೆಡಿಕ್ಟ್. ಹೈಗ್ರೋಮೀಟರ್ ಮಾನವನ್ನು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಹೆಸರು ಹೊರಾಸ್ ಬೆನೆಡಿಕ್ಟ್. ಆಮೇಲೆ ಈಗಾಗಲೇ ಅಲ್ಟಿಮೀಟರ್ ಬಗ್ಗೆ ಹೇಳಿದ್ವಿ ನಾವು. ಅಲ್ಟಿಮೀಟರನ್ನು ಎತ್ತರವನ್ನು ಅಳೆಯಲು ಉಪಯೋಗಿಸ್ತಕ್ಕಂಥ ಮಾನ ಅಲ್ಟಿಮೀಟರ್. ಆಮೇಲೆ ಇದನ್ನು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಹೆಸರು ಬ್ರಾಡ್ ಗೆಸ್ಟ್ನರ್. ಆಮೇಲೆ ಬ್ಯಾರೋಮೀಟರ್ ಕೂಡ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸ್ತಕ್ಕಂಥ ಮಾನ ಬ್ಯಾರೋಮೀಟರ್. ಆಮೇಲೆ ಇದನ್ನು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಹೆಸರು ಟೋರಿಸೆಲ್ಲಿ. ಇವೆಲ್ಲ ಪಾಯಿಂಟ್ಗಳನ್ನ ನಾವು ನೆನಪಿಡಬೇಕು. ನೆಕ್ಸ್ಟ್ 3ನೇ ಪ್ರಶ್ನೆ, KS 1999 ಕೇಳಿರ್ತಕ್ಕಂಥ ಪ್ರಶ್ನೆ. KS 1999. ಈ ಕೆಳಗಿನವುಗಳಲ್ಲಿ ಪ್ರಶ್ನೆ ಈಜಿ ಐತಿ. ಈ ಕೆಳಗಿನವುಗಳಲ್ಲಿ ಯಾವುದು ಕಾಂತ ವಸ್ತು ಅಲ್ಲ? ಯಾವುದು ಕಾಂತವಸ್ತು ಯಾವುದಲ್ಲ ಅಂತ ಹೇಳಿ ಬರೀಬೇಕು. ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ಕೋಬಾಲ್ಟ್, ಆಪ್ಷನ್ ಸಿ ನಿಕ್ಕಲ್,
ಆಮೇಲೆ ಆಪ್ಷನ್ ಡಿ ಚಿನ್ನ. ಈ ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಕಾಂತ ವಸ್ತು ಅಲ್ಲ, ಅಂದ್ರೆ ಕಾಂತದೊಂದಿಗೆ ಆಕರ್ಷಣೆಗೆ ಒಳಪಡುವ ವಸ್ತು ಇವುಗಳಲ್ಲಿ ಯಾವುದಿಲ್ಲ. ಕಾಂತ ಅಂತಂದ್ರೆ ತನ್ನತ್ತ ಸೆಳೆಯುವುದಂತ ಅರ್ಥ. ಅದು ಯಾವುದಾದ್ರೂ ಒಂದು ವಸ್ತು ತನ್ನತ್ತ ವಸ್ತುಗಳನ್ನು ಸೆಳೆತಕ್ಕಂಥ ಸಾಮರ್ಥ್ಯವನ್ನು ಹೊಂದಿತ್ತಂದ್ರೆ ಅಂಥ ವಸ್ತುಗಳಿಗೆ ನಾವು ಕಾಂತ ಅಂತ ಕರಿತೀವಿ. ಸಾಮಾನ್ಯವಾಗಿ ಕಾಂತ ಸೆಳೆತಕ್ಕಂಥ ವಸ್ತು ಯಾವುದು? ಕಬ್ಬಿಣ ಆಗಿರ್ತೈತಿ, ಆಮೇಲೆ ಕೋಬಾಲ್ಟನ್ನು ಸೆಳಿತೈತಿ, ಅದೇ ರೀತಿ ನಿಕ್ಕಲನ್ನು ಕೂಡ ತನ್ನ ಹತ್ರ ಸೆಳ್ಕೊಳ್ತೈತಿ. ಇವೆಲ್ಲ ಕಾಂತೀಯ ವಸ್ತುಗಳೆಲ್ಲ ಇವು. ಕಬ್ಬಿಣ ಆಗಿರ್ಬೋದು, ಆಮೇಲೆ ಕೋಬಾಲ್ಟ್ ಆಗಿರ್ಬೋದು, ಆಮೇಲೆ ನಿಕ್ಕಲ್ ಆಗಿರ್ಬೋದು. ಹಾಗಾದ್ರೆ ಇಲ್ಲಿ ಕಾಂತ ವಸ್ತು ಅಲ್ಲ ಅಂತ ಕೇಳ್ಯಾರ. ಚಿನ್ನ ನೋಡಿರಿ, ಚಿನ್ನ ಇದು ಕಾಂತದೊಂದಿಗೆ ವರ್ತನೆಗೆ ಒಳಪಡುವುದಿಲ್ಲ. ನಾವು ಅಯಸ್ಕಾಂತವನ್ನು ತಂದು ಚಿನ್ನದ ಮುಂದಿಟ್ಟಾಗ ಅಯಸ್ಕಾಂತ ಇದ್ದದ ಚಿನ್ನವನ್ನು ಸೆಳೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಲ್ಲಿ ಚಿನ್ನ ಅನ್ನೋದು ಕಾಂತೀಯ ವಸ್ತು ಅಲ್ಲ. ನೆಕ್ಸ್ಟ್ ಕ್ವಶನ್, KS 1999ರಲ್ಲಿ ಕೇಳುವ ಪ್ರಶ್ನೆ. ಗೃಹ ಬಳಕೆಗೆ ಸರಬರಾಜಾಗುವ ವಿದ್ಯುತ್ತಿನ ವೋಲ್ಟೇಜ್ ಎಷ್ಟು? ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಕರೆಂಟ್ ಎಷ್ಟು ವೋಲ್ಟೇಜ್ ಆಗಿರ್ತದೆ ಅಂತ ಹೇಳಿ KS 1999ರಲ್ಲಿ ಕೇಳಿರುವ ಒಂದು ಪ್ರಶ್ನೆ. ಆಯ್ಕೆಗಳು ನೋಡಿರಿ. ಮೊದಲ ಆಯ್ಕೆ 110 VDC ಅಂತ ಕೊಟ್ಟಾರು. ಆಮೇಲೆ ಎರಡನೇ ಆಯ್ಕೆ 220 VDC ಅಂತ ಕೊಟ್ಟಾರು. ವೋಲ್ಟೇಜ್ ಅದು ಡೈರೆಕ್ಟ್ ಕರೆಂಟ್. DC ಅಂದರೆ ಡೈರೆಕ್ಟ್ ಕರೆಂಟ್, V ಅಂದರೆ ವೋಲ್ಟ್. ಆಮೇಲೆ ಆಪ್ಷನ್ ಸಿ 220 VAC. ಆಪ್ಷನ್ ಡಿ ಅನ್ನೋದು 110 VAC. ನೋಡ್ರಿ, ಇಲ್ಲಿ VDC VAC ಕೊಟ್ಟಾರ. ಇದು V ಅಂದರೆ ವೋಲ್ಟೇಜ್. DC ಮತ್ತು AC ನಾವು ಕರೆಂಟ್ನಲ್ಲಿ 2 ಪ್ರಕಾರ ಬರ್ತದೆ. ಒಂದು ಡೈರೆಕ್ಟ್ ಕರೆಂಟ್. DC ಅಂತಂದ್ರೆ ಏನು? ಡೈರೆಕ್ಟ್ ಕರೆಂಟ್ ಅಂದರೆ ನೇರ ವಿದ್ಯುತ್ ಅಂತ ಕರಿತೀನಿ. ಇದಕ್ಕೆ ನೇರ ವಿದ್ಯುತ್. ಆಮೇಲೆ AC ಅಂತಂದ್ರೆ ಪರ್ಯಾಯ ವಿದ್ಯುತ್, ಅಲ್ಟರ್ನೇಟ್ ಕರೆಂಟ್ ಅಂತ ಬರ್ತದೆ. ಅಲ್ಟರ್ನೇಟ್ ಕರೆಂಟ್. ಕನ್ನಡದಲ್ಲಿ ಪರ್ಯಾಯ ವಿದ್ಯುತ್. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಕರೆಂಟ್ ಯಾವಾಗಲೂ ಏನಾಗಿರ್ತೈತೆ ಅಂದ್ರೆ ಪರ್ಯಾಯ ವಿದ್ಯುತ್ ಆಗಿರ್ತೈತೆ. AC ಕರೆಂಟ್ ಆಗಿರ್ತೈತೆ. AC ಯಾಕಂದ್ರೆ ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಕರೆಂಟ್ TCಯಿಂದ ಸಪ್ಲೈ ಆಗ್ತಿರ್ತೈತೆ. TC ಟ್ರಾನ್ಸ್ಫಾರ್ಮರ್ದಿಂದ ಮನೆಗೆ ಸಪ್ಲೈ ಆಗ್ತಿರ್ತೈತೆ. ಹೀಗಾಗಿ ಅದು ಯಾವಾಗಲೂ DC ಆಗಿರೋದಿಲ್ಲ ಅನ್ನೋದೊಂದು ನೆನ್ಪಿಟ್ಬಿಡ್ಬೇಕು. ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಕರೆಂಟ್ ಏನಾಗಿರಬೇಕು? AC ಆಗಿರ್ಬೇಕು, ಅಲ್ಟರ್ನೇಟ್ ಕರೆಂಟ್ ಆಗಿರ್ಬೇಕು. ಹಂಗಾರೆ ವೋಲ್ಟೇಜ್ ಎಷ್ಟಾಗಿರ್ತೈತಿ, ಎಷ್ಟು ಪ್ರಮಾಣದಷ್ಟು ಅದ್ರ ವೋಲ್ಟೇಜ್ ಇರ್ತೈತಿ ಅಂದಾಗ ನೋಡಿರಿ 110 ವೋಲ್ಟೇಜ್ ಆಗಿರ್ತೈತಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಡಿ ಅನ್ನೋದು ಸರಿಯಾಗಿದೆ. ಗೃಹ ಬಳಕೆಗೆ ಉಪಯೋಗಿಸ್ತಕ್ಕಂಥ ವಿದ್ಯುತ್ತಿನ ವೋಲ್ಟೇಜ್ ಎಷ್ಟಂತಂದ್ರೆ 110 ನೇರ ಪರ್ಯಾಯ ವಿದ್ಯುತ್ VAC. KS 2006ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. KS 2006ರಲ್ಲಿ ಕೇಳಿರುವ ವಿಜ್ಞಾನದ ಪ್ರಶ್ನೆ. ರೂಬಿ ಲೇಸರ್ನ ಕೆಂಪು ಬಣ್ಣಕ್ಕೆ ಕಾರಣ? ರೂಬಿ ಲೇಸರ್ನ
ಕೆಂಪು ಬಣ್ಣಕ್ಕೆ ಕಾರಣ ಏನಂತ ಪ್ರಶ್ನೆ ಕೇಳ್ಯಾರ. ಅದಕ್ಕಿಲ್ಲಿ ಆಯ್ಕೆಗಳು ನೋಡ್ರಿ. ಮೊದಲನೇ ಆಯ್ಕೆ ಏನೈತೆ ಅಂದ್ರೆ ಅಲ್ಯೂಮಿನಿಯಂ ಅಯಾನುಗಳು. ಮೊದಲನೇ ಆಯ್ಕೆ ಅಲ್ಯೂಮಿನಿಯಂ ಅಯಾನುಗಳು. ಎರಡನೇ ಆಯ್ಕೆ ಸಿಲಿಕಾನ್ ಅಯಾನುಗಳು. ಮೂರನೇ ಆಯ್ಕೆ ಆಮ್ಲಜನಕ ಅಯಾನುಗಳು. ಕೊನೆಯ ಆಯ್ಕೆ ಡಿ ಕ್ರೋಮಿಯಂ ಅಯಾನುಗಳು. ನೋಡ್ರಿ, ರೂಬಿ ಲೇಸರ್ನ ಬಣ್ಣ ಕೆಂಪಾಗಿರ್ತೈತಿ. ಕೆಂಪು ಬಣ್ಣಕ್ಕೆ ಕಾರಣ ಏನಂತೇಳಿ ಪ್ರಶ್ನೆ ಕೇಳರು. ಅಲ್ಲಿ ಅಲ್ಯೂಮಿನಿಯಂ ಅಯಾನುಗಳು, ಆಮೇಲೆ ಸಿಲಿಕಾನ್ ಅಯಾನುಗಳು, ಆಮ್ಲಜನಕ ಅಯಾನುಗಳು, ಕ್ರೋಮಿಯಂ ಅಯಾನುಗಳು, ಈ ರೀತಿ ಆಯ್ಕೆಗಳನ್ನು ಕೊಟ್ಟಾರೆ. ರೂಬಿ ಲೇಸರ್ನ ಬಣ್ಣ ಕೆಂಪಾಗಿರೋದಕ್ಕೆ ಕಾರಣ ಯಾವುದಂದ್ರೆ ಕ್ರೋಮಿಯಂ ಅಯಾನುಗಳು. ನೋಡಿರಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಕ್ರೋಮಿಯಂ ಅಯಾನುಗಳು ಅನ್ನೋದ ನೆನಪಿಡ್ಬೇಕು. ನೋಡಿ, ಇದೇ ರೀತಿ ಇನ್ನು ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಭಾಗದಲ್ಲಿ ನಾವು ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.